ಆಗ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಬಟ್ ಬಸ್ಗಳ ವಿಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದಿಲ್ಲ. ಬಸ್ಗಳು ಯಥಾವತ್ತಾಗಿ ಒಂದು ಮೂವಿಂಗ್ ಅಲ್ಲಿ ಇದ್ದಾವೆ. ಇದರ ನಡುವೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗ ಟೌನ್ ಹಾಲ್ ಬಳಿ ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ತಮ್ಮ ನಿವಾಸದಿಂದ ಹೊರಡ್ತಾರೆ. ಅವರ ಸಂಗಡಿಗರ ಜೊತೆ, ಅವರ ಕಾರ್ಯಕರ್ತರ ಜೊತೆಗೆ, ಅವರ ಟೀಮ್ ಜೊತೆಗೆ ಸಜ್ಜಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಟೌನ್ ಹಾಲ್ ಬಳಿ ಯಾವ ರೀತಿಯಾಗಿರುತ್ತೆ ಚಿತ್ರಣ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕೆಲವು ಸಲ ವಾಟಾಳ್ ನಾಗರಾಜ್ ಅವರು ನಿವಾಸದಿಂದ ಹೊರಗೆ ಬರ್ತಾ ಇದ್ದಂತೆ ವಶಕ್ಕೆ ಪಡೆದಿದ್ದಾರೆ. ಬಟ್ ಇವತ್ತಂತಹ ಚಿತ್ರಣ ಕಾಣಿಸ್ತಾ ಇಲ್ಲ. ಬಿಕಾಸ್ ಪೊಲೀಸರಿಗೂ ಗೊತ್ತಾಗೋಗ್ಬಿಟ್ಟಿದೆ ಟುಸ್ಪಟಾಕಿ ಆಗುತ್ತೆ ಬಂದ್ ಅಂತ. ಹಾಗಾಗಿ ಆಗ್ಲಿ ಎಲ್ಲಿ ತನಕ ಹೋಗ್ತಾರೆ ನೋಡೋಣ. ಟೌನ್ ಹಾಲ್ ಬಳಿ ಬರ್ತಾರ ನೋಡೋಣ. ಅಲ್ಲೇನಾದ್ರೂ ಮಿತಿ ಮೀರಿ ವರ್ತಿಸಿದ್ರೆ ವಶಕ್ಕೆ ಪಡೆದುಕೊಳ್ಳೋಣ ಅಂತ ಬಹುಶಃ ಪೊಲೀಸರು ಕೂಡ ವೇಟ್ ಮಾಡ್ತಾ ಇರೋ ಕಾಣಿಸ್ತಾ ಇದೆ. ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ ವಾಟಾಳ್ ನಾಗರಾಜ್ ಅವರ ಸಂಗಡಿಗರ ಜೊತೆಗೆ. ಯಾವಾಗ ಸರ್ ಹೋಗ್ತೀರಿ ನೀವು ಪ್ರತಿಭಟನೆಗೆ? ನೀವು ಕರೆ ಕೊಟ್ರಿ ಅಂತ ಕೆಲ ಸಂಘಟನೆಗಳು ಪಾಪ ಬೆಳಗ್ಗಿನಿಂದಲೂ ಅರ್ಚ್ಕೊಳ್ತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು, MS ಪುಂಡರಿಗೆ ಒಂದು ಸರಿಯಾಗಿ ಪಾಠವನ್ನ ಕಲಿಸ್ಬೇಕು ಅಂತ ಪಾಪ ಸಿಕ್ಕಲ್ಲಿ ಗಂಟ್ಲು ಅರ್ಚ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ರೆ ನಿಧಾನಕ್ಕೆದ್ದು ಈಗ ತಿಂಡಿ ಗಿಂಡಿ ಮುಗಿಸಿ ಮನೆಯಿಂದ ಹೊರಗೆ ಬಂದಂಗೆ ಕಾಣಿಸ್ತಾ ಇದೆ. ಮಗದೊಂದು ಕಡೆ ಸೆಷನ್ ಹೋಗಿ ರಾಜಕೀಯ ನಾಯಕರ ಹತ್ರ ಮಾತಾಡಿ ಜನರಿಂದ ಏನಾಗುತ್ತೆ ಇವಾಗ? ಪಾಪ ನೀವು ಅಂಗಡಿ ಮುಂಗಟಿಗಳನ್ನು ಮುಚ್ಚಿಸ್ಬೋದು, ವ್ಯಾಪಾರವನ್ನ ಸ್ಟಾಪ್ ಮಾಡಿಸ್ಬೋದು ಮನ್ಸು ಮಾಡಿದ್ರಷ್ಟೇ, ಇನ್ನೇನು ಆಗಲ್ಲ. ನೀವು ನಿರ್ಧಾರ ತಗೊಳ್ಬೇಕಾಗಿದೆ. ಇಲ್ಲಿ ನಿರ್ಧಾರ ತಗೊಳ್ಬೇಕಾಗಿದ್ದು ಅಧಿಕಾರಿಗಳ ಬಳಿ, ಜನಪ್ರತಿನಿಧಿಗಳ ಬಳಿ. ಅಲ್ಲಿಗೆ ಹೋಗಿ ಸೆಷನ್ಗೆ ಹೋದ್ರೆ ಎಲ್ಲರೂ ಕೂಡ ಸಿಗ್ತಾರೆ, ಎಲ್ಲರನ್ನೂ ಮಾತಾಡಿಸ್ಬೋದು, ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ ಕೊಡ್ಬೋದು. ಅದನ್ನು ಬಿಟ್ಟು ಬರೀ ಬಂದ್ ಮಾಡ್ತೀವಿ ಅಂತ ಅಂದ್ರೆ ಹೆಂಗಾಗತ್ತೆ? ಸೆಷನ್ ಅಲ್ಲಿ 224 ಜನರು ಸಿಗ್ತಾರೆ. ಹೋಗಿ ಈಗ ಇರೋ ಎಲ್ಲಾ ನಾಯಕರುಗಳು ಸಿಗ್ತಾರೆ, ಮಾತಾಡ್ಸಿ. ಪ್ರಮುಖವಾಗಿ ಬೆಳಗಾವಿ ಕಡೆ ಲೀಡರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಬ್ರು ತುಟಿಕ್ ಪಿಟಿಕ್ ಅಂತ ಇಲ್ಲ. ಅಯ್ಯ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು ಬನ್ನ ಅನ್ನೋ ರೀತಿಯಲ್ಲಿ ಅವರು ಕೂಡ ವರ್ತಿಸ್ತಾ ಇದ್ದಾರೆ. ಬೆಳಗಾವಿ ಲೀಡರ್ಸ್ನ ಮಾತಾಡಿಸ್ಬೇಕು, ಕೇಳಬೇಕು. ಈ MS ಸಂಘಟನೆ ಏನ್ ಪ್ರಯೋಜನ? 3 ಕಾಸಿಗೆ ಅವರು ಒಂದು ಬೆಲೆ ಬಾಳಲ್ಲ. ಮಹಾರಾಷ್ಟ್ರದಲ್ಲೂ ಅವ್ರಿಗೆ ಕಿಮ್ಮತ್ ಕೊಡಲ್ಲ, ಮಹಾರಾಷ್ಟ್ರದಲ್ಲೂ ಅವ್ರಿಗೆ ಕಿಮ್ಮತ್ತಿಲ್ಲ. ಸಪೋರ್ಟ್ ಮಾಡ್ತಾ ಇರೋದು ಒಂದೇ, ಅದ ಶಿವಸೇನೆ. ಅಧಿಕಾರದಲ್ಲಿ ಇಲ್ಲ ಅವರು ಬೇರೆ. ಅವ್ರಿಗೆ ಹೆಂಗಾದ್ರೂ ಮಾಡಿ ಸೌಂಡ್ ಮಾಡ್ತಾ ಇರಬೇಕು. ತಗೊಳ್ಳಿ, ಅಮಾಯಕರು ಸಿಗ್ತಾರೆ. ಕರ್ನಾಟಕದವ್ರಲ್ಲಿ ಕನ್ನಡ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ, ಕರ್ನಾಟಕದ ಬಸ್ಗಳು ಓಡಾಡ್ಬೇಕಾದ್ರೆ ಅವ್ರಿಗೆ ಕಲ್ತೂರೋದು, ಅವ್ರಿಗೆ ಹೊಡೆಯೋದೋ ಬಡಿಯೋದು ಹಿಂಗ ಮಾಡ್ತಾರೆ. ಇವರು ಸಂಘಟನೆಗಳು ಸಡನ್ ಆಗಿ ಅಲರ್ಟ್ ಆಗ್ತಾರೆ. ಅವಾಗ ಫಿನಿಕ್ಸ್ ತರ ಇದೋ ಬಿಡ್ತಾರೆ. ಅಲ್ಲಿ ತನಕ ತಣ್ಣಗಿದ್ದವರು ಬಂದ್ ಮಾಡ್ಬಿಡ್ತೀವಿ ಅಂತ ಕೆಲವರು ಘೋಷಣೆ ಮಾಡ್ತಾರೆ. ಬಂದ್ ಈ ರೀತಿಯಾಗಿ ಟುಸ್ಪಟಾಕಿ ಆಗುತ್ತೆ. ಇವರಲ್ಲೇ ಒಗ್ಗಟ್ಟಿಲ್ಲ. ಜನ ಏನ್ ಮಾಡ್ಬೇಕು? ನಿಮ್ ಬಂದ್ಗೆ ನಿಮ್ಗೆ ಆ ಸೀರಿಯಸ್ನೆಸ್ ಇಲ್ಲ ಬಂದ್ ಬಗ್ಗೆ ಅಂದ್ರೆ ಜನ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಈ ಬಂದ್ನ? ಯಾರೋ ಒಬ್ರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ಬೇಕಾದ್ರೆ ವ್ಯಾಪಾರಸ್ಥರು ಹೇಳ್ತಾ ಇದ್ರು, ಅಲ್ಲಿ ತಾನೇ ಸಮಸ್ಯೆ ಆಗಿರೋದು, ಮೊದ್ಲು ಅಲ್ಲಿ ಸರಿ ಮಾಡ್ಕೊಳ್ಳಿ, ಅಲ್ಲೋಗಿ ಪ್ರತಿಭಟನೆ ಮಾಡಿ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಅಂಗಡಿ ಬಂದ್ ಮಾಡಿ ಅಂದ್ರೆ ನಾವ್ಯಾಕೆ ಮಾಡ್ಬೇಕು ಅಂತ ಕೇಳ್ತಾ ಇದ್ರು ಜನ, ವ್ಯಾಪಾರಸ್ಥರು. ಕರೆಕ್ಟ್ ಅಲ್ವಾ? ಓಕೆ, ಇನ್ನು ಈ ಬಂದ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ಕೇಳೋಣ. ವಿಶೇಷವಾಗಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆಯನ್ನ ಕೊಟ್ಟಿದ್ರು. ನಾವು ಕಳೆದ 3-4 ದಿವಸದಿಂದ ಇಡೀ ರಾಜ್ಯದಲ್ಲಿ ಬಂದ್ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಿಲ್ಲೆಯ SP ಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾವು DG ಅವರು ಮತ್ತು ಕಮಿಷನರು ಸೆನ್ಸಿಟೈಸ್ ಮಾಡಿ ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟು ಯಾವುದೇ ರೀತಿಯಾದ ಅಹಿತಕರವಾದ ಘಟನೆಗಳು ನಡೀಬಾರ್ದು, ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಒಂದು ವೇಳೆ ಯಾರಾದರೂ ಅದನ್ನು ಮೀರಿ ಏನಾದರೂ ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಅದೇ ಪ್ರಕಾರ ಇಲಾಖೆಯವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ನನಗೆ ಬಂದಿರತಕ್ಕಂಥ ವರದಿಯ ಪ್ರಕಾರ ಬಂದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ, ಶಾಂತಿಯಿಂದ ಇಡೀ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಸಂಜೆವರೆಗೂ ಅಥವಾ ಮಧ್ಯಾಹ್ನದವರೆಗೂ ನಾವು ಅದನ್ನು ವಾಚ್ ಮಾಡ್ತಾ ಇರ್ತಾರೆ ಇಲಾಖೆಯಿಂದ. ಯಾವುದೇ ಅಹಿತಕರವಾದ ಘಟನೆ ನಡೆಯೋದಕ್ಕೆ ಬಿಡೋದಿಲ್ಲ.
ವಿಶೇಷವಾಗಿ ಇದು ಗೃಹ ಸಚಿವರ ಮಾತಾಗಿತ್ತು. ಎಸ್, ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವ ಮಾತನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಬಟ್ ಬಂದ್ ಯಾಕೆ ಆಗ್ತಾ ಇದೆ, ಇದಕ್ಕೆ ನಾವು ಇದ್ರ ಬಗ್ಗೆ ಕಣ್ಣಿಡ್ತೀವಿ ಅನ್ನುವಂತಹ ಮಾತನ್ನ ಯಾವ ಜನಪ್ರತಿನಿಧಿಗಳು ಕೂಡ ಆಡ್ತಾ ಇಲ್ಲ. ದುರ್ವಿಧಿ ನೋಡಿ ಹೇಗಿದೆ ಅಂತ. ಮಧ್ಯಾಹ್ನ ತನಕ ಅಂದ್ರೆ ಈಗ ಎಲ್ಲ ಕಡೆ ಶಾಂತವಾಗಿ ನಡೀತಾ ಇದೆ, ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆಯೇ ಹೊರತು, ಎಲ್ಲೂ ಅಹಿತಕರ ಘಟನೆಗಳಾಗಬಾರ್ದು ಹಂಗೆ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆಯೇ ಹೊರತು, ಈ ಬಂದ್ ಯಾಕೆ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಏನು, ಇವರ ಬೇಡಿಕೆಗಳನ್ನ ಈಡೇರಿಸ್ತೀವೇನೋ ಒಂದು ಸಣ್ಣ ಭರವಸೆಯ ಮಾತುಗಳನ್ನು ಜನಪ್ರತಿನಿಧಿಗಳು, ಅದರಲ್ಲೂ ಕೂಡ ಗೃಹ ಸಚಿವರು ಆ ಹಾದಿಯಾಗಿ, ಬೆಳಗಾವಿ ಲೀಡರ್ಸ್ಗಳ ಹಾದಿಯಾಗಿ, ಮುಖ್ಯಮಂತ್ರಿಯ ಹಾದಿಯಾಗಿ ಯಾರೂ ಕೂಡ ಹೇಳೋಕೆ ರೆಡಿ ಇಲ್ಲ. ಇದು ಒಂಥರ ತಬ್ಬಲಿ ಬಂದ್ ಆಗ್ಬಿಟ್ಟಿದೆ. ಅಪ್ಪ ಅಮ್ಮ ಹೇಳೋರು ಕೇಳೋರು ಯಾರೂ ಇಲ್ಲ, ತಬ್ಬಲಿ ಬಂದ್ ಇದು. ರಾಜಕಾರಣಿಗಳು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಿಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದವರು ನಿಧಾನಕ್ಕೆ 9-10 ಗಂಟೆಗೆ ಎದ್ದು ಆಕಳಿಸ್ಕೊಂಡು ಈಗ ಹೊರಗೆ ಬರ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತೀವಿ ಅಂತ.